ವಿದ್ಯಾರ್ಥಿಗಳು ಮಾನವೀಯತೆಯನ್ನ ಮೈಗೂಡಿಸಿಕೊಂಡು ಉತ್ತಮವಾಗಿ ಅಭ್ಯಾಸ ಮಾಡುವ ಮೂಲಕ ಉನ್ನತ ಸ್ಥಾನ ಅಲಂಕರಿಸಬೇಕು ಎಂದು ಚನ್ನಪಟ್ಟಣ ತಹಸೀಲ್ದಾರ್ ಬಿಎನ್ ಗಿರೀಶ್ ಹೇಳಿದರು. ಸ್ವತಂತ್ರ ದಿನಾಚರಣೆ ನಿಮಿತ್ತ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಚನ್ನಪಟ್ಟಣ ತಾಲೂಕಿನ ಎಲ್ಲಾ ಶಾಲೆಗಳ ಮಕ್ಕಳಿಗೆ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಬಹಳ ನಿರೀಕ್ಷೆ ಇಟ್ಟು ಪೋಷಕರು ನಿಮ್ಮನ್ನ ವಿದ್ಯಾಭ್ಯಾಸಕ್ಕೆ ಕಳುಹಿಸುತ್ತಿದ್ದಾರೆ. ಅವರು ತಲೆ ತಗ್ಗಿಸುವ ಕೆಲಸವನ್ನ ಮಾಡಬೇಡಿ, ಅವರ ಕನಸು ನನಸು ಮಾಡುವತ್ತ ಹೆಚ್ಚಿನ ಗಮನ ಹರಿಸಿ ಎಂದು ಕಿವಿಮಾತು ಹೇಳಿದ್ರು. ಹುಟ್ಟೂರಿಗೆ ಕೊಡುಗೆ ನೀಡಬೇಕು ಎಂದು ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಮೂಲಕ ಶಾಲಾ ಮಕ್ಕಳಿಗೆ ಅಗತ್ಯ ಪರಿಕರ, ಕುಡಿಯುವ ನೀರಿನ ಘಟಕ ಸ್ಥಾಪನೆ, ಆರೋಗ್ಯ ತಪಾಸಣೆ ಶಿಬಿರ ಹೀಗೆ ಸಮಾಜಮುಖಿ ಕಾರ್ಯಕ್ರಮವನ್ನ ಮಾಡುತ್ತಿರುವ ಅಧ್ಯಕ್ಷ ನಾಗೇಶ್ ಅವರ ಕಾರ್ಯ ಅಭಿನಂದನೀಯ. ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾಗಿ ಅಭ್ಯಾಸ ಮಾಡಬೇಕು ಎಂದು ತಿಳಿಸಿದರು. ಇನ್ನು ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ಮಲ್ಲೇಶ್ ಗುರೂಜಿ ಮಾತನಾಡಿ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದುಕೊಂಡು ಅದನ್ನು ಅನುಷ್ಠಾನಕ್ಕೆ ತರಲು ವಿದ್ಯಾರ್ಥಿ ಜೀವನ ಅತ್ಯುತ್ತಮ ಸಮಯ. ವಿದ್ಯಾರ್ಥಿ ದೆಸೆಯಲ್ಲಿ ಅನ್ಯ ವಿಚಾರಗಳತ್ತ ಗಮನ ಹರಿಸದೆ ಗುರಿ ಸಾಧನೆ ಮಾಡಬೇಕು. ಇದರ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸಿ ಪರಿಪೂರ್ಣ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು ಎಂದು ಹೇಳಿದರು. ಸಂಸ್ಥೆ ಅಧ್ಯಕ್ಷ ಎಚ್.ಎಂ. ನಾಗೇಶ್ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ನಾನು ಅಲ್ಲಿನ ಸಮಸ್ಯೆಗಳನ್ನು ಬಲ್ಲವನಾಗಿದ್ದೇನೆ. ನಮಗೆ ಆದ ಸಮಸ್ಯೆ ಈಗಿನ ಮಕ್ಕಳಿಗೆ ಆಗಬಾರದು ಎನ್ನುವ ಉದ್ದೇಶದಿಂದ ಅಗತ್ಯವಿರುವ ನೋಟ್ ಪುಸ್ತಕ, ಬ್ಯಾಗ್, ಶಾಲಾ ಪರಿಕರಗಳು, ನೀರಿನ ವ್ಯವಸ್ಥೆ ಕಲ್ಪಿಸಲು ಮುಂದಾಗಿದ್ದೇವೆ. ಇದರ ಜೊತೆಗೆ ಸಾರ್ವಜನಿಕರಿಗೆ ಅವಶ್ಯಕತೆ ಇರುವ ಆರೋಗ್ಯ ತಪಾಸಣೆ, ಶುದ್ಧ ನೀರಿನ ಘಟಕ ಹೀಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ತಾಲೂಕಿನ ಸುಮಾರು 22,000 ವಿದ್ಯಾರ್ಥಿಗಳಿಗೆ ಸಿಹಿ ವಿತರಣೆ ಮಾಡಲಾಗುತ್ತಿದೆ. ಬಾಲಕಿಯರ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿಕೊಡುತ್ತೇವೆ ಎಂದು ಪ್ರಕಟಿಸಿದರು. ಇನ್ನು ವೇದಿಕೆಯಲ್ಲಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್, ಮಾಜಿ ಅಧ್ಯಕ್ಷ ಮಲವೇಗೌಡ, ಬಿಇಒ ರಾಮಲಿಂಗಯ್ಯ, ಬಿಆರ್ಸಿ ರಾಜಶೇಖರ್, ಉದ್ಯಮಿ ಜಗದೀಶ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಸಿದ್ದಪ್ಪ, ಮುಖಂಡರಾದ ಗೋವಿಂದ್ ರಾಜು ಮತ್ತಿತರರು ಹಾಜರಿದ್ದರು. ಇಡೀ ಜೀವನದ ಮನೆನೇ ಹಾಳು ಮಾಡ್ತಾರೆ. ಎಲ್ಲರ ಭವಿಷ್ಯನ 10 ಭಾಗ ಮಾತ್ರ ಒಳ್ಳೆದಕ್ಕೆ ಯೂಸ್ ಮಾಡ್ತಾರೆ, 90 ಭಾಗ ಕೆಟ್ಟಕ್ಕೆ ಯೂಸ್ ಮಾಡ್ತಾರೆ. ಎಷ್ಟೋ ಮನೆ ಹಾಳೆ ತಹಸೀಲ್ದಾರ್ ಸಾಹೇಬ್ ಹೇಳಿದಂಗೆ ಎಷ್ಟೋ ಮಕ್ಕಳುಗಳು ಆ ಮೊಬೈಲ್ ಒಳ್ಳೆದಕ್ಕೆ ಯೂಸ್ ಮಾಡ್ತಾ ಇಲ್ಲ, ಕೆಟ್ಟಕ್ಕೆ ಯೂಸ್ ಮಾಡುವಂತ ಸಂದರ್ಭ ಆಗೈತೆ. ಆದ್ರಿಂದ ದಯವಿಟ್ಟು ಮೊಬೈಲ್ನ ಬಿಡಿ ಮಕ್ಕಳ. ಮೊಬೈಲ್ ಬಿಟ್ಟು ನೀವು ಆದಷ್ಟು ಓದಕ್ಕೆ ಪ್ರಯತ್ನ ಪಡಿ, ಒಳ್ಳೆ ಮಾರ್ಕ್ಸ್ ತೆಗೀರಿ. ಒಳ್ಳೆ ಮಾರ್ಕ್ಸ್ ತೆಗ್ದು ನೀವು ನಮ್ಮ ಸಮಾಜಕ್ಕೆ ಈಗೇನು ಅವ್ರು ಸೇವೆ ಮಾಡ್ತಿದ್ರು, ಚಾರಿಟಬಲ್ ಟ್ರಸ್ಟ್ ವತಿಯಿಂದ, ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನ್ ಸೇವೆ ಮಾಡ್ತಿದ್ರು ಆ ತರ ನಾನು ಸೇವೆ ಮಾಡಬೇಕು, ನಾನು ಒಬ್ಬ ಅಧಿಕಾರಿ ಆಗ್ಬೇಕು, ನಾನು ಇವ್ರ ರೀತಿಯಿಂದ ನಾ ವೇದಿಕೆ ಮೇಲೆ ಕುತ್ಕೊಂಡು 4 ಜನಕ್ಕೆ ನಾನು ಮಾತಾಡಲಿಕ್ಕೆ ಅವಕಾಶ ಆಗ್ಬೇಕು ಅನ್ನೋದ ಒಂದು ಛಲ ತಗೊಳ್ಳಿ ಮಕ್ಕಳ. ಖಂಡಿತ ನೀವು ಒಂದು ಒಳ್ಳೆ ದಾರಿಗೆ ಬರ್ತಿದ್ರಿ. ತಾಲೂಕು ಎಲ್ಲಿರ್ಬೇಕು ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿರ್ಬೇಕು SSLC ಹಂತದಲ್ಲಿ. ಆಗ ಮಾತ್ರ ನಮ್ಮ ತಾಲೂಕು ಒಂದು ಹೆಸರು ಹೆಮ್ಮೆ ಪಡಬಹುದು. ಯಾಕಂದ್ರೆ ಬೊಂಬೆ ನಾಡು ಅಂತ ಹೆಸರುವಾಸಿಕೆ, ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಕೆ ಆಗಿರೋದು ಬೊಂಬೆ ನಾಡು ಅಂತ. ಅದೇ ರೀತಿ ಶಿಕ್ಷಣದಲ್ಲೂ ಆ ರೀತಿ ಆಗ್ಬೇಕು ಅನ್ನೋದು ಒಂದು ಉದ್ದೇಶ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಸರ್ಕಾರಿ ಶಾಲೆ ಬಹಳ ಹಿಂದುಳಿದಂತ ಶಾಲೆ. ತಹಸೀಲ್ದವರು ಒಂದು ಆಯೋಜನೆ ಮಾಡ್ಕೊಂಡವ್ರೆ, ಎಲ್ಲ ಸರ್ಕಾರಿ ಶಾಲೆಗಳಿಗೆ ನಾನು ಬಣ್ಣ ಬಳಸ್ತೀನಿ, ನಮ್ಮ ಇಲಾಖೆಯವರು ಎಲ್ಲರನ್ನೂ ಕಲ್ತ್ಕೊಂಡು, ಗುರುಗಳೇ ನೀವು ನಮ್ಗೆ ಸಹಾಯ ಮಾಡ್ಬೇಕು ಅಂದ್ರೆ ಇದನ್ನೇ ವಿಚಾರ ನಾಗೇಶ್ ಅವ್ರಿಗೂ ಹೇಳೋರಿ ಅಂತ ಅನ್ಕೋತೀನಿ. ಬಣ್ಣ ಬಳಿಯುವಂಥದ್ದು ಅಂದ್ರೆ ಎಲ್ಲ ಸರ್ಕಾರಿ ಶಾಲೆಗಳಿಗೂ ನಾನು ಬಣ್ಣ ಬಳಸ್ತೀನಿ ಅಂತ. ಅದೇ ರೀತಿ ದಯವಿಟ್ಟು ಸರ್ಕಾರ ಕೊಡುವಂತ ಒಂದು ಉಪಯೋಗಗಳನ್ನ, ದಾನಿಗಳು ಕೊಡುವಂತ ಉಪಯೋಗಗಳನ್ನ ಸದುಪಯೋಗ ಪಡಿಸ್ಕೊಂಡು ಇಂಥ ಸೇವೆ ಮಾಡುವಂತ ಮನೋಭಾವನೆ ಉಳ್ಳಂತ ವ್ಯಕ್ತಿಗಳಿಗೆ ನಾವು ಕೃತಜ್ಞತೆಯಾಗಿರೋಣ. ಅವ್ರ ಸೇವೆ ಮಾಡೋದಕ್ಕೆ ಇನ್ನೂ ಭಗವಂತ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾರೆ. ಎಲ್ಲರಿಗೂ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತೇನೆ. ಬಂಧುಗಳೇ, ಭಾರತದ ಸ್ವತಂತ್ರ ದಿನ ಎಲ್ಲ ಭಾರತೀಯ ನಾಗರಿಕರಿಗೂ ಅತ್ಯಂತ ಮಹತ್ವವಾದಂಥ ದಿನವಾಗಿದೆ. ನಮ್ಮ ದೇಶ ಹೇಗೆ ಸ್ವತಂತ್ರವಾಯಿತು ಎಂಬುದನ್ನು ಪ್ರತಿಯೊಬ್ಬ ಭಾರತೀಯರು ತಿಳಿದುಕೊಳ್ಳಬೇಕಾಗುತ್ತದೆ. ದೇಶ ನಮಗೇನು ಮಾಡಿತ್ತು ಅನ್ನೋಕ್ಕಿಂತ ನಾವು ದೇಶಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ ಅನ್ನೋದು ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಾಗಬೇಕಾಗುತ್ತೆ. ದೇಶದ ಅಭಿವೃದ್ಧಿಗಾಗಿ ನಮ್ಮ ಕೈಲಾದ ಸೇವೆಯನ್ನ ಮಾಡುವ ಪ್ರತಿಯೊಬ್ಬ ಭಾರತೀಯನಿಗೂ ಇರಬೇಕಾಗುತ್ತದೆ. ಎಲ್ಲರಿಗೂ
79ನೇ ವರ್ಷದ ಸ್ವಾತಂತ್ರ್ಯ ಕೋರುತ್ತಾ ಈ ಮಾತಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಬಟ್ ಎಲ್ಲ ರೈತಾಪಿ ಕುಟುಂಬ ವರ್ಗದಿಂದ ಎಲ್ಲ ನಾವೆಲ್ಲ ಬಂದಿರೋ ದೃಷ್ಟಿಯಿಂದ ಹಳ್ಳಿಗಾಡಿನ ಜನಗಳು ನಾವು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲೂ ಹಿಂದುಳಿಬಾರ್ದು. ಯಾರಿಗೂ ಯಾವ ರೀತಿಯಲ್ಲೂ ಶಿಕ್ಷಣ ಇಲಾಖೆಯಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಾವೆಲ್ಲೂ ಯಾರಿಗೂ ಸರಿಸಮಾನವಾಗಿ ನಾವು ಇರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಬ್ರದರ್ ಆದಂಥ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕರಾದಂಥ HMA ನಾಗೇಶ್ ಅವರು ಈ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತ ಬಂದರು. ಇದಕ್ಕೆಲ್ಲ ಬೆಂಬಲವಾಗಿ ನಾವೆಲ್ಲ ಭಾಳ ರೀತಿಯಲ್ಲಿ ಎಲ್ಲರೂ ನಮ್ಮ ಸ್ನೇಹಿತರು ವರ್ಗ ಆಗ್ಬೋದು, ನಮ್ಮ ಚನ್ನಪಟ್ಟಣ ಜನತೆ ಆಗ್ಬೋದು, ಪ್ರತಿಯೊಬ್ಬರೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲರೂ ಆಗ್ಬೋದು, ಎಲ್ಲ ರೀತಿಯಲ್ಲೂ ನಮಗೆಲ್ಲ ಒತ್ತು ಕೊಟ್ಟಿದ್ದಾರೆ. ಬಟ್ ಸಹಾಯ ಮಾಡ್ತಾ ಇದ್ದಾರೆ. ಅವರು ಹೆಗಲಾಗಿ ನಾವೆಲ್ಲ ಈ ಕಾರ್ಯಕ್ರಮಗಳನ್ನ ನಾವು ಪ್ರತಿದಿನ ನಿರಂತರವಾಗಿ ಯಾವಾಗಲೂ ಸದಾ ಅವ್ರ ಜೊತೆಲಿ ಸದಾ ಈಗಲೇ ಇರ್ತೀವಿ ಅಂತ ನಾವು ಹೇಳ್ಕೊತೀವಿ.